ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರ ವಾರ್ಡಿನ ಎಸ್ಬಿಎಂ ಕಾಲೋನಿಯ ಶ್ರೀ ಮಂಜುನಾಥ ಸ್ವಾಮಿ ಬಿಬಿಎಂಪಿ ಆಟದ ಮೈದಾನದಲ್ಲಿ ಬಿಜೆಪಿ ಮುಖಂಡರಾದ ಎಚ್ ಮಂಜುನಾಥ್ ರವರ ನೇತೃತ್ವದಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಮಹಿಳಾ ಕಾರ್ಯಕರ್ತರ ದೇಸಿ ಕ್ರೀಡೆಗಳನ್ನು ಯೋಜನೆ ಮಾಡಲಾಗಿತ್ತು. ಇದನ್ನು ಶಾಸಕರಾದ ರವಿ ಸುಬ್ರಹ್ಮಣ್ಯ ರವರು ಉದ್ಘಾಟಿಸಿದರು. ಕ್ರಿಕೆಟ್ ಪಂದ್ಯದ ಆಟದಲ್ಲಿ 4 ತಂಡ ಭಾಗವಹಿಸಿ ಅದರಲ್ಲಿ ರಾಜ್ ತಂಡ ಮೊದಲ ಸ್ಥಾನ ಪಡೆದು ಸಂಭ್ರಮಿಸಿದರು. ಒಟ್ಟಾರೆ ಮಂಜುನಾಥ್ ರವರು ಯೋಜನೆ ಮಾಡಿದ ಈ ಒಂದು ಪಂದ್ಯಾವಳಿ ಯಶಸ್ವಿಯಾಯಿತು. ನಮಸ್ಕಾರ. ಇದು ಧರ್ಮಸ್ಥಳ ಕಪ್ ಅಂತೇಳಿ ನಮ್ಮ ಗಿರಿನಗರ ವಾರ್ಡ್ ನಲ್ಲಿ ಹೊಸ ಪ್ರಯೋಗ. ಈಗ ಇಲ್ಲಿವರೆಗೂ ನಾವು ಮಾಡಿರ್ಲಿಲ್ಲ. ಯಾಕಂದ್ರೆ ಇದು ನಮ್ಮಲ್ಲಿ ಒಂದು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ನಮ್ಮ ಕಾರ್ಯಕರ್ತರಿಗೆ ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಕ್ಕಂಥದ್ದು ಹೊಸ ಪ್ರಯತ್ನ. ಅದರಲ್ಲಿ ಸಾಕಷ್ಟು ಜನ ಈಗಾಗಲೇ ನೋಂದಣಿ ಮಾಡ್ಕೊಂಡು ಆಟನ ಮುಗಿತಾ ಬಂತು. ಎಲ್ಲರೂ ಒಳ್ಳೆ ಇದು ಮಾಡಿದ್ದಾರೆ. ಹಾಗಾಗಿ ಇದು ಇದೇ ತರನೇ ಇನ್ನು ಮುಂದೆನೂ ನಡಿಬೇಕು ಅಂತ ನಾವು ಇದಕ್ಕೆ ಮಂಜು ಅವ್ರದ್ದು ಬಹಳ ಸಹಕಾರ ಎಲ್ಲ ಕೊಟ್ಟಿದ್ದಾರೆ. ಇದೇ ರೀತಿಯ ಮುಂದೆನೂ ಮಾಡ್ಲಿ ಅಂತೇಳಿ ನಾವು ಆಶಿಸ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತಿನ ದಿನ ವಿಜೃಂಭಣೆಯಿಂದಲೇ ನಡೀತಿದೆ ಅಂತ ಹೇಳ್ಬೇಕು. ಬೆಳಗಿನಿಂದ ಆಟ ನಡೀತಾ ಇದೆ. ಈಗ ಮುಕ್ತಾಯಗೊಂಡಿದೆ. ರಾಜ್ ಪಡೆ ಗೆದ್ದಿದೆ. ಇದೇನು ಅಂದ್ರೆ ಕಾರ್ಯಕರ್ತರಿಗೆ ಒಂದು ಉಲ್ಲಾಸ, ಸಂತೋಷ ಎಲ್ಲ ಇದೆ. ಕಾರ್ಯಕರ್ತರು ಸೇರೋದಕ್ಕೆ ಒಂದು ಜಾಗ ಬೇಕಿತ್ತು. ಒಂದು ಸಂತೋಷವಾಗಿ ಅವರವರ ಒಂದು ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಆಟ ಒಂದು, ಆಟದ ಜೊತೆಗೆ ಅವರವರ ಅನಿಸಿಕೆ ಹಂಚಿಕೊಳ್ಳೋದಕ್ಕೆ ಒಂದು ಜಾಗ ಬೇಕಿತ್ತು, ಪ್ಲಾಟ್ಫಾರ್ಮ್ ಬೇಕಿತ್ತು. ಅದನ್ನ ಮಂಜು ಅವರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅದನ್ನ ಬೆಳಗಿನಿಂದಲೂ ಆಟ ನಡೀತಾ ಇದೆ. ಎಲ್ಲರೂ ಸಂತೋಷವಾಗಿದ್ದಾರೆ. ರಾಜ್ ಪಡೆ ಗೆದ್ದಿದೆ. ಇಲ್ಲಿ ಗೆಲುವು ಸೋಲು ಮುಖ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯವಾಗಿತ್ತು. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಸಂತೋಷವಾಗಿದ್ದಾರೆ. ನಮ್ಮ ಗಿರಿನಗರ ವಾರ್ಡ್ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಸಂತೋಷವಾಗಿ ಅವ್ರವ್ರ ಪಾಡಿಗೆ ಎಲ್ಲರೂ ಆಟನ ನೋಡಿಕೊಂಡು ಎಲ್ಲರೂ ಮಾತಾಡ್ಕೊಂಡು ತುಂಬಾ ಖುಷಿಯಾಗಿದ್ದಾರೆ. ಇದು ಒಂದು ಸಂತೋಷದ ಸಮಯ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಸರ್, ಮೊದಲನೇದಾಗಿ ನಾನು ಇಲ್ಲಿರೋ ಕಾರ್ಯಕರ್ತಗಳನ್ನ ಅಭಿನಂದಿಸ್ತೀನಿ. ಮತ್ತೆ ನಮ್ಮ ಶಾಸಕರುಗಳು, ನಮ್ಮ ಸಂಸದರು ಆದ ತೇಜಸ್ವಿ ಸೂರ್ಯ ಅವರು, ಮತ್ತೆ ನಮ್ಮ ಶಾಸಕ ರವಿ ಸುಬ್ರಹ್ಮಣ್ಯ ಸಾಹೇಬರು ಇವರೆಲ್ಲ ನನಗೆ ಬೆಂಬಲವಾಗಿ ನಿಂತು ನಮ್ಮ ಗಿರಿನಗರದಲ್ಲಿ ಕಾರ್ಯಕರ್ತರು ಬರೀ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಓಡಾಡೋದು ಅಂತಲ್ಲ, ಎಲ್ಲರೂ ಒಗ್ಗಟ್ಟು, ವಯೋವೃದ್ಧರು ಎಲ್ಲರಿಗೂ ಒಂದು ಹುಮ್ಮಸ್ ಇರುತ್ತೆ. ನಾವೇನೋ ಒಂದು ಆಡ್ಬೇಕು ಅಂತ ಅವ್ರಿಗೆ ಒಂದು ವೇದಿಕೆ ಇರಲ್ಲ, ಒಂದು ಇರಲ್ಲ. ಹಾಗಾಗಿ ನಾನೊಂದು ಇಂಥದ್ದು ಮಾಡ್ತಿದ್ದೀನಿ ಅಂದಾಗ ಅವರು ಆಯ್ತು ಮಾಡು ಅಂತ ಹೇಳಿ ನಮ್ಗೆ ಪ್ರೋತ್ಸಾಹ ನೀಡಿದ್ರು. ಮತ್ತೆ ನಮ್ಮ ಮುಖಂಡರುಗಳಾದ ಐತಾಳ್ ಸಾಹೇಬ್ರು, ನಮ್ಮ ಇವರು ಎಲ್ಲ ರವಿಶಂಕರ್ ಸಾಹೇಬ್ರು ಎಲ್ಲ ನಮ್ಗೆ ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ಇದು ಯಶಸ್ವಿಯಾಗಿ ಕಾರಣ ಆಯ್ತು. ಮತ್ತೆ ಇದರಲ್ಲಿ ನಮ್ಮ ಕಾರ್ಯಕರ್ತರು, ಈ ಹುಡುಗ ಇರ್ಬೋದು, ವೃದ್ಧರು ಇರ್ಬೋದು, ಎಲ್ಲ ಸಮಾನವಾಗಿ ಆಡಿ ಇವತ್ತು 4 ತಂಡವಾಗಿ ಮಾಡಿ ಈಗ ರಾಜ್ ಪಡೆ ಅನ್ನೋದು ಜಯಭೇರಿ ಬಾರಿಸಿದೆ. ಈಗ ಇನ್ನೇನು ನಮ್ಮ ಶಾಸಕರು ಬಂದು ಬೆಳಿಗ್ಗೆ ಉದ್ಘಾಟನೆ ಮಾಡಿ ಹೋಗಿದ್ರು. ಈಗ ಬಂದು ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇದೆ. ಹಾಗಾಗಿ ಮತ್ತೆ ನಮ್ಮ ಮಹಿಳಾ ಕಾರ್ಯಕರ್ತರು ಅವ್ರಿಗೂ ಅಷ್ಟೇ, ಅವ್ರಿಗೂ ದೇಸಿ ಕ್ರೀಡೆಗಳೆಲ್ಲ ಇಕ್ಕಿದೀವಿ. ಅವರು ಎಲ್ಲ ಬಂದು ಭಾಗವಹಿಸಿದ್ದಾರೆ. ಇದನ್ನೆಲ್ಲ ಒಂದು ಸಂತೋಷ ಸಮಯ. ಈಗ ನಮ್ಮ ಮುಖಂಡರುಗಳು ಹೇಳ್ದಂಗೆ ಇದೆಲ್ಲ ನಾವೆಲ್ಲ ಒಗ್ಗೂಟಿ ಮನೋರಂಜನೆ ಅಷ್ಟೇ, ಸೋಲು ಗೆಲುವು ಪ್ರಶ್ನೆ ಅಲ್ಲ, ಇದು ಮನೋರಂಜನೆ ಆಗಿ ಎಲ್ಲಾನು ಇದು ಮಾಡಿದ್ದಾರೆ. ಸರ್, ನಮ್ಮಲ್ಲಿ ಸುಮಾರು ಒಂದು 7-8 ಟೀಮ್ ಆಗೋದಿತ್ತು. ಅದನ್ನ 4 ಟೀಮ್ ಆಗಿ ಮಾಡಿದ್ವಿ. ಇನ್ನು ಮುಂದಕ್ಕೆ ಇನ್ನು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೆ. ಹೌದು, ಇವತ್ತು ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ಎಲ್ಲಾ ವಾರ್ಡ್ಗಳು ಸೇರಿ ಮಾಡೋಣ ಅಂತ ಹೇಳಿ ಒಂದು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದನ್ನ ನಾವು ರೂಪರೇಷೆ ಮಾಡ್ತೀವಿ. ಏನೆಲ್ಲ ಬೇರೆ ಗೇಮ್ಗಳು ಸರ್, ಹೆಣ್ಮಕ್ಳಿಗೆ ಸೀರೆಗಳು ನಿಖರ ಬೆಲೆ ಆಗೋದು, ಮತ್ತೆ ಶಾರ್ಟ್ ಪುಟ್ ಮತ್ತೆ ಮ್ಯೂಸಿಕಲ್ ಚೇರ್ಸ್ ಇದೆಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ಅದು ಬೇಕೆಲ್ಲ ಮಾಡಿದೀವಿ. ಎಲ್ಲ ಆಗಿದೆ ಸರ್. ಇತ್ತೀಚೆಗೆ ನೀವು ನೋಡಿದಿರಿ ಏನೇನ್ ನಡೀತು ಧರ್ಮಸ್ಥಳದ ಬಗ್ಗೆ ಎಲ್ಲ ಷಡ್ಯಂತ್ರ. ಮತ್ತೆ ನಮ್ಮ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ, ಇದು ಮಂಜುನಾಥ ಸ್ವಾಮಿ ಕ್ರೀಡಾಂಗಣ ಇದೆ. ಹಾಗಾಗಿ ಧರ್ಮಸ್ಥಳ ಅದು ಸೂಕ್ತ ಹೆಸರು ಅಂತ ಹೇಳಿ ನಮ್ಗೆ ಅನ್ಸಿ ಎಲ್ಲ ತೀರ್ಮಾನ ಮಾಡಿ ಅದನ್ನ ಇಟ್ಟು ಅದು ಯಶಸ್ವಿ ಕೂಡ ಆಗಿದೆ ಹೆಸರು. ಅವ್ರಿಗೆ ಏನ್ ಹೇಳೋದು ಅಂತಂದ್ರೆ, ಇವಾಗ ಏನು ಅವರು ಹುಮ್ಮಸ್ ತೋರಿಸಿದ್ದಾರೆ, ಈ ಹುಮ್ಮಸ್ ನಾನು ಅವ್ರನ್ನಲ್ಲಿ ನಿರೀಕ್ಷಿಸಿರ್ಲಿಲ್ಲ. ಈಗ ನಮ್ಮಲ್ಲಿ 70 ವರ್ಷದ ಒಬ್ರು ಪ್ರಕಾಶ್ ಅಂತ ಇದಾರೆ. ಅವ್ರ ಒಂದು ಕ್ಯಾಚ್ ಹಿಡಿದ್ರು ನೋಡ್ಬೇಕಾಗಿತ್ತು. ಅದು 20 ವರ್ಷದ ಊರು ಹಿಡಿಯಲ್ಲ, ಅದು ಆತರ ಕ್ಯಾಚ್ ಹಿಡಿದಿದ್ದಾರೆ. ಹಾಗಾಗಿ ಇದು ನಮಗೆ ಬೇಕಾಗಿದ್ದು. ಹೀಗಾಗಿ ಅದು ಅವ್ರ ಸ್ಫೂರ್ತಿ, ಅದು ಇನ್ನೊಬ್ರಿಗೆ 10 ಜನಕ್ಕೆ ಸ್ಫೂರ್ತಿ ಆಯ್ತು. ಅದು ಒಳ್ಳೆ ಕ್ಯಾಚ್ ಹಿಡಿದ್ರಲ್ಲ ಅಂತ ಆತರ
ಕ್ರೀಡಾಭಿಮಾನಿಗಳು ಅವ್ರ ಮನ್ಸು ಇದ್ರಲ್ಲಿರೋದನ್ನ ಸ್ಪೋರ್ಟಿವ್ ಆಕ್ಟಿವ್ ಆಗಿ ಬರ್ತಾರಾಗ ಅದಾಗ್ಲಿ ಎಲ್ಲಾರ್ಗುನು ಅದನ್ನೇ ಹೇಳಕ್ ಬಯಸ್ತೀನಿ. ಕ್ರೀಡಾಂಗಣ ಒಳಗಿರ್ಲಿ ಹೊರಗಿರ್ಲಿ ಆಕ್ಟಿವ್ ಆಗಿರ್ಬೇಕು ಅಷ್ಟೇ. ಸರ್ ಏನು ಇವತ್ತು ಮಂಜುನಾಥ ಕಪ್ ಅಂತ ಒಂದು ಮಾಡಿದ್ದಾರೆ. ಸರ್ ಇಲ್ಲ, ಲಾಸ್ಟ್ ಟೈಮ್ ಮೊನ್ನೆ ನಾವೆಲ್ಲ ಹಿಂಗೆ ಇದ್ ಮಾಡಿದಾಗ ಇಲ್ಲೆಲ್ಲ ಯುವಕರು, ಸುಮಾರು ಜನ ಯುವಕರು ಇದ್ರು, ಆಮೇಲೆ ಬಿಜೆಪಿ ಕಾರ್ಯಕರ್ತರು ಇದ್ರು. ಯಾಕಂದ್ರೆ ನಾವು ಕಾರ್ಯಕರ್ತರಿಗೆ ಬರೀ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ಮಾತ್ರ ಇದ್ ಮಾಡ್ಕೋತೀವಿ. ಈ ತರ ಆಟಗಳೆಲ್ಲ ಕೊಟ್ಟಾಗ ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ಇವಾಗ ಏನೇನೋ ಒಂದೊಂದು ಅವ್ರವ್ರ ಹತ್ರ ಏನೇನೋ ತೊಂದರೆಗಳಿರುತ್ತೆ, ಇಲ್ಲಿ ಬಂದ್ರೆ ಖುಷಿ. ನೋಡಿ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದವರು, ನಮ್ದು ಎಲ್ಲಾ ಟೀಮ್ ಅವರೆಲ್ಲ 6 ಗಂಟೆಗೆ ಬಂದವರು. 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟೆ ಒಂಥರ ಖುಷಿ. ಇಲ್ಲ ಒಂದರ ಕಡೆ ಯಾವ್ದೋ ಒಂದು ಇದ್ ಮಾಡಿದ್ವಿ. ಮಂಜುನಾಥ್ ಅವ್ರಿಗೆ ಯಾಕಂದ್ರೆ ತುಂಬಾ ಸ್ಟೇಜ್ ಕೊಟ್ಟಿದ್ದಾರೆ ಒಂದು, ನಾವು ಅವ್ರಿಗೆ ತುಂಬಾ ಕೃತಜ್ಞತೆ ಹೇಳ್ತಾ ಇದೀವಿ. ಯಾಕಂದ್ರೆ ಅಪ್ಪ ಪ್ರತಿ ಒಂದನ್ನು ಅವರೇ ಎಲ್ಲ ಇದ್ ಮಾಡಿದ್ದಾರೆ. ಯಾರ ಹತ್ರನು ಎಲ್ಲ ಫುಲ್ ಎಲ್ಲ A to Z. ಬೆಳಿಗ್ಗೆ ಟಿಫನ್ ಮಾಡಿದ್ದಾರೆ, ಮಧ್ಯದಲ್ಲಿ ಜ್ಯೂಸ್ ಕೊಡ್ಸಿದ್ದಾರೆ, ಊಟ ಕೊಡ್ಸಿದ್ದಾರೆ. ಇವಾಗ ಚಾಟ್, ಕಾಫಿ, ಟೀ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಈಗ ತಾವು ತಮ್ಮ ಒಂದು ತಂಡ ಸರ್ ನಾನು ಬಂದು ಗಿರಿನಗರದಲ್ಲಿ ಕಾರ್ಯಕರ್ತ, ಬಸವನಗುಡಿ OBC ಪ್ರಧಾನ ಕಾರ್ಯದರ್ಶಿ ನಾವು ಇದ್ ಮಾಡ್ಕೊಂಡಿದ್ವಿ. ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಸರ್ ನಾನು ಮಾಡಿದ್ದೇನೆ ಸರ್. ಇವಾಗ ನಾವು ಸೆಕೆಂಡ್ ಇದರಲ್ಲಿ ಇದ್ ಮಾಡ್ಕೊಂಡಿದ್ವಿ. ಹೌದೌದು ಸರ್. ಟೋಟಲ್ 4 ಟೀಮ್ ಬಂದಿತ್ತು ಸರ್. 4 ಟೀಮ್ ಅಲ್ಲಿ ನಾವು 2ನೇ ಪ್ರೈಸ್ ತಗೊಂಡಿದ್ವಿ. ಇನ್ನೊಬ್ರು ರಾಜ್ಯ ತಂಡ ಫೈನಲ್ ಸರ್ ನಾವು 36 ರನ್ ಹೊಡೆದಿದೆ ಸರ್. 36. ಹಾ ಸರ್. ಸರ್ ಇದು 6 ಓವರ್ ಮ್ಯಾಚ್. 20 ರನ್ನಿಂದ ಅವರು ಗೆದ್ದಿದ್ದಾರೆ. 20. ಗಿರಿನಗರದಲ್ಲಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ಶಾರ್ಟ್ ಪಿಚ್ ಕ್ರಿಕೆಟ್ ತಂಡ ಭಾಗವಹಿಸಿದ್ದೀರಾ. ಇದರಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೆ ತುಂಬಾ ಸಂತೋಷದ ದಿನ. ಯಾಕಂದ್ರೆ ಕಪ್ ನಡೆದಿದ್ದು ಬೇರೆ ವಿಷಯ ಆದ್ರೂ ನಾವು ಬಿಜೆಪಿ ಕಾರ್ಯಕರ್ತರೆಲ್ಲ ಒಂದೇ. ಇದೊಂದು ಮಾತ್ರ ನಿಜ, ಕಪ್ಪು ಎಲ್ರಿಗೂ ತಂದಿದೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಹೆಸರಿಗೆ ಕಳಂಕ ಬರಬಾರ್ದಂತ ಈ ಹೆಸರು ಇಟ್ಟಿದೀವಿ. ಇದನ್ನ ನಾವು ಗೆಲ್ಲಿಸ್ಬೇಕಂತ 1.5 ವಾರದಿಂದ ಶ್ರಮ ಇಟ್ಟು ಇದ್ ಮಾಡಿದೀವಿ. ಅದ್ರಲ್ಲಿ ಮುಖ್ಯವಾಗಿ ನಮ್ ಕಾರ್ತಿಕ್ ಅವರು ಮತ್ತೆ ನಮ್ ಸದಸ್ಯರು ತಂಡ ತುಂಬಾ ದಂಡು ಚೆನ್ನಾಗಿ ಆಡವ್ರೆ. ನಾವ್ ಎಲ್ರಿಗೂ ಇದ್ ಮಾಡ್ತೀವಿ. ಯಾಕಂದ್ರೆ ರಾಜ್ಕುಮಾರ್ ಹೆಸರು ಸೋತ್ರೆ ಕನ್ನಡ ಸೋತಂಗೆ. ಅದೊಂದ್ರಿಂದ ನಾವ್ ಇದ್ ಗೆಲ್ಸಿದೀವಿ. ಮೊದಲನೇ ಪ್ರೈಸ್ ತಗೊಂಡಿದ್ದೀರಾ ಸರ್? ಮೊದಲನೇದು ಎಷ್ಟು ನೋಡಿದಿದೆ ಸರ್ ತಾವು? ಒಂದು ಪಂದ್ಯ 75, 2ನೇ ಪಂದ್ಯ 60, 3ನೇ ಪಂದ್ಯ ಬಂದು 48, 4ನೇ ಪಂದ್ಯ ಬಂದು 69. ಹೀಗೆ ಅತಿ ಹೆಚ್ಚು ರನ್ನೇ ಹೊಡೆದಿದೀವ. 36 ಬಂದು 4 ಅಲ್ಲ 3 ಗೆದ್ದಿದೀವಿ. ಇದನ್ನ ಆಯೋಜನೆ ಮಾಡಿದಂತ ಮಂಜುನಾಥ್ ಅವರಿಗೆ ಮತ್ತೆ ಎಲ್ರಿಗೂ ಶಾಸಕರು ಇಲ್ಲ, ಎಲ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ಎಲ್ರ ಬಗ್ಗೆನೂ ಗೌರವ ಇದೆ. ಒಳ್ಳೆ ಕಂಡ ರಚಿಸಿದ್ರು, ನಮಗೂ ಸ್ಫೂರ್ತಿಯಾಗಿ ನಿಂತವ್ರೆ. ಬೆನ್ನೆಲುಬಾಗಿ ನಿಂತಿರೋರ್ಗೆ ಮರಿಬಾರ್ದು ಅಲ್ವಾ? ಆಯೋಜನೆ ಮಾಡಿದಂತ ಮಂಜುನಾಥ್ ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ನಮ್ಮ ಕಾರ್ಯಕರ್ತರು. ಸಂತೋಷ ಏರ್ಪಡಿಸಿದ್ದು ತುಂಬಾ ಸಂತೋಷ. ಅಷ್ಟೇ ನಾವು ಸಂತೋಷವಾಗಿದ್ದೀವಿ. ತಂಡ ಗೆದ್ದೈತೆ, ಬಿಜೆಪಿ ಕಾರ್ಯಕರ್ತರು ಗೆದ್ದಿದ್ದೀವಿ ಅಷ್ಟೇ. ಓಕೆ.